ನಗರದಲ್ಲಿ ಬಹಳ ಭವ್ಯವಾಗಿ ಕರಗದ ಮಹೋತ್ಸವ ನಡೆದಿದೆ. ಈ ಕರಗ ಹೇಗೆ ಬೆಳೆದಂತು ಅಂತಂದ್ರೆ, ಈ ಒಂದು ಮಹಾಭಾರತದ ಕೊನೆಯ ಘಟ್ಟದಲ್ಲಿ ದ್ರೌಪದಮ್ಮ ತಾಯಿ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಒಬ್ಬ ರಾಕ್ಷಸ ದ್ರೌಪದಿಯನ್ನ ಸುತ್ತುವರಿತಾನೆ. ಅಂತ ಸಂದರ್ಭದಲ್ಲಿ ಆಕೆಯ ಶಕ್ತಿಯಿಂದ ವೀರಕುಮಾರರು ಜನಿಸ್ತಾರೆ. ಈ ಒಂದು ಕತ್ತಿಯನ್ನ ಹಿಡ್ಕೊಂಡು ಎದೆ ಮೇಲೆ ಹೊಡ್ಕೊಳ್ತಾರಲ್ಲ, ಅವರೇ ವೀರಕುಮಾರರು. ಅವರು ಜನಿಸಿದಾಗ ಆ ತಾಯಿಯನ್ನು ರಕ್ಷಣೆ ಮಾಡ್ತಾರೆ, ಮತ್ತೆ ರಾಕ್ಷಸನನ್ನ ಆ ತಾಯಿ ಸಂಹಾರ ಮಾಡ್ತಾಳೆ. ಸಂಹಾರ ಮಾಡಿದ ನಂತರ ವಾಪಸ್ಸು ಹೋಗುವಂತ ಸಂದರ್ಭದಲ್ಲಿ ಎಲ್ಲ ವೀರಗಾರರು ಅಳ್ತಾರೆ, ಅಮ್ಮ ನಮ್ಮನ್ನು ಹುಟ್ಟಿಸ್ಬಿಟ್ಟೆ, ಮುಂದೆ ನಮ್ಗೆ ಯಾರು ದಿಕ್ಕು, ನಿನ್ನನ್ನು ಯಾವಾಗಮ್ಮ ನಾವು ನೋಡೋದು ಅಂತಂದಾಗ, ವರ್ಷಕ್ಕೊಂದು ಸಾರಿ ನಾನು ಈ ಭೂಮಿಗೆ ಬರ್ತೀನಿ, ವರ್ಷಕ್ಕೊಂದ್ಸಾರಿ ಈ ಭೂಮಿಗೆ ಬಂದು ನಾನು ನಿಮ್ಗೆ ದರ್ಶನ ಕೊಡ್ತೀನಿ, ಆವಾಗ ನೀವು ಯಾವಾಗ ನಿಮ್ಗೆ ಎದೆ ಹೊಡೆದು ಕಷ್ಟಪಟ್ಟು ದುಃಖಾದ ಚಿಂತೆ ಇಲ್ಲ ಕಷ್ಟಾದ ಚಿಂತೆ ಎಲ್ಲ ಕರಿತಿರೋ ಆವತ್ತು ನಾನು ಬರ್ತೀನಿ ಅಂದಾಗ, ಅದಕ್ಕೆ ನಮ್ಮ ವೀರಕುಮಾರರು ಕತ್ತಿಯ ಹಲಗಿನಿಂದ ಎದೆ ಹೊಡ್ಕೊಂಡು ತಾಯಿಯನ್ನು ಕರೆಯುವಂಥದ್ದು. ಈ ಶಕ್ತೋತ್ಸವ ನಡೆದದ್ದು ಬಹಳ ವಿಜೃಂಭಣೆಯಿಂದ ಕನಕಪುರದಲ್ಲಿ ನಡೆದಿದೆ. ಮತ್ತೆ ಬಹಳ ಸಂತೋಷ ಅಂತಂದ್ರೆ, ನಾನು ಕೊಲ್ಲ ಕುಲದವರು, ದ್ರೌಪದಮ್ಮ ತಾಯಿ ನಮ್ಮ ಕುಲದ ಹೊದು, ಅಂದ್ರೆ ನಮ್ಮ ಶ್ರೀಕೃಷ್ಣನ ತಂಗಿ. ಪ್ರಪ್ರಥಮ ಬಾರಿಗೆ ನಮ್ಮ ಮನೆಯಲ್ಲಿ ಮಡಲಕ್ಕಿ ತುಂಬಿ ದೇವಸ್ಥಾನಕ್ಕೆ ಮೆರವಣಿಗೆನಲ್ಲಿ ನಾವು ಕರ್ಕೊಂಡ್ಬಂದ್ವಿ. ಕರ್ಕೊಂಡ್ಬಂದ ನಂತರನೇ ಪೂಜೆ ಪ್ರಪ್ರಥಮವಾಗಿ ಮಡಲ ಅಕ್ಕಿ ನಾವು ತುಂಬಿದ್ದು. ದೇವಸ್ಥಾನ ಕರ್ಕೊಂಡ್ಬಂದ ನಂತರ ಉಳಿದೆಲ್ಲ ಕೆಲಸಗಳು ನಡೀತು. ಅಂದ್ರೆ ಹೂವು ತರುವಂಥದ್ದು, ಹೂವು ಜೋಡಿಸುವಂಥದ್ದು, ಕರಗ ಜೋಡಿಸುವಂಥದ್ದು ಇವೆಲ್ಲವೂ ಆಗಿದೆ. ಇದು ಈ ಕನಕಪುರದ ಜನತೆ ಇವತ್ತು ಎಷ್ಟು ಸಹಕಾರ ಕೊಟ್ಟಿದ್ದಾರೆ ಅಂತ ಹೇಳ್ತಿರೋದು. ಕನಕಪುರದ ಇತಿಹಾಸದಲ್ಲಿ ಇಷ್ಟು ಅಲಂಕಾರ ಆಗಿರ್ಲಿಲ್ಲ, ಇಷ್ಟು ಹೂವಿನ ಅಲಂಕಾರ ಆಗಿರ್ಲಿಲ್ಲ, ವಿದ್ಯುತ್ ಅಲಂಕಾರ ಆಗಿರ್ಲಿಲ್ಲ. ಜನ ಸೇರಿದ್ರು, ಬಹಳಷ್ಟು ಜನ ಸೇರಿದ್ರು, ತುಂಬಾ ಚೆನ್ನಾಗಿ ಅಲಂಕಾರ ಆಗಿದೆ. ಮತ್ತೆ ಈ ಕರಗವನ್ನು ಹೊತ್ತಂತಹ ಈ ಒಂದು ವ್ಯಕ್ತಿ ಕೇವಲ 23 ವರ್ಷದ ತರುಣ. ಅವರಲ್ಲಿ ಎಷ್ಟು ಚೈತನ್ಯ ಇದೆ, ತಾಯಿ ಯಾವ ರೀತಿ ಆಹ್ವಾನ ಆಗಿತ್ತು, ತಾಯಿ ಹೇಗೆ ಅವನಲ್ಲಿ ಸೇರ್ಕೊಂಡಿತ್ತು ಅಂದ್ರೆ, 12 ಗಂಟೆನಲ್ಲಿ ಬಂದಂತಹ ದೇವತೆ 10 ಗಂಟೆಗೆ ಒಳಗಡೆ ಬಂತು ಅಂದ್ರೆ 10 ಅವರ್ ಇಡೀ ನಗರದಲ್ಲಿ ಸಂಚಾರ ಮಾಡಿ ಎಲ್ಲರಿಗೂ ದರ್ಶನ ಕೊಟ್ಟು ಎಲ್ಲ ಕಡೆ ಕುಣಿದು ಬಂದಿದೆ ಅಂತಂದ್ರೆ ಆ ತಾಯಿಯ ಶಕ್ತಿಯನ್ನು ತರ್ತಾ ಆಗುತ್ತೆ. ಮತ್ತೆ ಆ ವ್ಯಕ್ತಿ ಇದಾರಲ್ಲ, ಅವರು ಪಟ್ಟಂತಹ ಶ್ರಮ, ಅವರ ಗುರುಗಳು, ನಮ್ಮ ರಘು ಗುರುಗಳು, ಇವರೆಲ್ಲರೂ ಸಹ ಮಾರ್ಗದರ್ಶನ ಕೊಟ್ಟಂತವ್ರೆ. ರಘು ಅವರಿಗೆ ಮತ್ತೆ ಕರ್ಗೋದಂತವ್ರು ಇಂಥ ಮಹಾನ್ ವ್ಯಕ್ತಿಗಳಿಗೆ ನಿಜವಾಗೂ ಸಹ ಅವರಿಗೆ ಪಾದಕ್ಕೆ ನಾವು ಪೂಜೆಗಳನ್ನು ಸಲ್ಲಿಸಲೇಬೇಕು. ಬಹಳ ವಿಜೃಂಭಣೆ ಆಗಿದೆ. ಊರಿನ ಜನ ಎಲ್ಲರೂ ಸಹ ತುಂಬಾ ಉತ್ತಮ ರೀತಿಯಿಂದ ಸಹಕಾರ ಕೊಟ್ಟಿದ್ದಾರೆ. ಸಹಕಾರ ಕೊಟ್ಟಂತ ಎಲ್ಲರಿಗೂ, ಈ ಒಂದು ಕರಗವನ್ನು ನಡೆಸ್ಕೊಂಡು ಬರ್ತಿರುವಂತ ಸುಮಾರು 27 ವರ್ಷದಿಂದ ನಡೆಸ್ಕೊಂಡು ಬರ್ತಿರುವಂತಹ ಕುಲಸ್ಥರಿಗೂ, ಎಲ್ಲಿ ಸಹಕಾರ ಕೊಡ್ತಿರುವಂತಹ ಪಣಸ್ಥರಿಗೂ, ಹಾಗೂ ಈ ಕನಕಪುರದ ಸರ್ವ ಜನಾಂಗದವರೆಗೂ, ವೀರಕುಮಾರರಿಗೂ ಎಲ್ಲರಿಗೂ ಸಹ ನಾನು ನಮ್ಮ ಯಾದವ ಸಂಘ ಗೊಲ್ಲ ಸಂಘದ ವತಿಯಿಂದ ವ್ಯಕ್ತಿಯಾಗಿ, ಪ್ರತಿನಿಧಿಯಾಗಿ, ಪ್ರಮುಖನಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ, ಅವರಿಗೆಲ್ಲರೂ ವಂದನೆಗಳನ್ನು ಸಲ್ಲಿಸ್ತಾ ನನ್ನ